ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ ನಡೆದಂಥ ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಆಚಾರ್ಯ ವಿಶ್ವನಾಥ್ ಮಾಸೆಟ್ಟಿ ಅಂತೇಳಿ. ಇವ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಪದ್ಮಶ್ರೀ ಪ್ರಶಸ್ತಿ ಇವ್ರಿಗೆ ಯಾಕೆ ಬಂತು, ಇವರು ಏನು ಮಾಡಿದರು, ಆ ನಂತರ ಇವರು ಊರು ಯಾವುದು ಅಂಥೇಳಿ ನಾವು ತಿಳ್ಕೋಬೇಕು. ನೋಡ್ರಿ, ಪ್ರತಿಯೊಬ್ಬರು ಕೂಡ ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂತಂದರೆ ಹಲವಾರು ರೀತಿಯಲ್ಲಿ ಇರುವಂಥದ್ದು. ಈ ವ್ಯಕ್ತಿ ಕೂಡ ಅದೇ ಸಾಲಿಗೆ ಸೇರುವಂಥ ವ್ಯಕ್ತಿ. ಅದಕ್ಕಾಗಿಯೇ ಆ ಒಂದು ಪ್ರಶಸ್ತಿ ಬಂದಿದ್ದು ಕೂಡ. ನಮ್ಮ ಭಾರತ ಸರ್ಕಾರ ಪ್ರತಿ ವರ್ಷ ಕೂಡ ಕೊಡುವಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಬ್ರೆಜಿಲ್ ವ್ಯಕ್ತಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಅದು ಯಾಕೆ ಅಂತೇಳಿ ನಾವು ಹುಡುಕ್ತಾ ಹೋದಾಗ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಂಥದ್ದು ಅಂತೇಳಿ ನೋಡಿದಾಗ ತಿಳಿಯುವಂಥದ್ದು, ಅವರೇನು ಮೊದಲಿಂದನೂ ಕೂಡ ಆಚಾರ ವಿಚಾರ ಅಂತೇಳಿ ಬಂದಂಥವರು ಕೂಡ ಅಲ್ಲ. ಸನಾತನ ಧರ್ಮವನ್ನು ಇಡೀ ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು ಎನ್ನೋ ಅಭಿಲಾಷೆಯಿಂದ ಅವರು ಬ್ರೆಜಿಲ್ಲಿಂದ ತಮಿಳುನಾಡಿಗೆ ಬಂದು ತಮಿಳುನಾಡಿನ ಹತ್ತಿರ ಇರ್ತಕ್ಕಂಥ ಕೊಯಮತ್ತೂರು ಅಲ್ಲಿ ಇರ್ತಕ್ಕಂಥ ಶ್ರೀ ಅವರ ಗುರು ಶ್ರೀ ಗುರುಸ್ವಾಮಿ ದಯಾನಂದ ಸರಸ್ವತಿಗೆ ತಾವು ಶಿರಬಾಗಿ ಆ ಒಂದು ಸನಾತನ ಧರ್ಮದ ಎಲ್ಲವನ್ನ ಆಧ್ಯಾತ್ಮಿಕವನ್ನು ಚಿಂತನೆ ಮಾಡಬೇಕು, ಅದನ್ನು ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಅವ್ರ ಹತ್ರ ಕೇಳಿದಾಗ ಅವರು ಕೂಡ ಅದೇ ರೀತಿ ಈ ನಮ್ಮ ಭಾರತದ ವೈದಿಕ ಜ್ಞಾನ ಮತ್ತು ಭಗವದ್ಗೀತೆಯ ಬೋಧನೆಗಳನ್ನು ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರಿಗೆ ಅಪೇಕ್ಷಿಸಿದಂತೆ ಅವರಿಗೆ ಸಂತೋಷವನ್ನು ಕೂಡ ನೀಡಿದಂಥದ್ದು. ಹಾಗಾಗಿ ಸನಾತನ ಧರ್ಮ ಎಷ್ಟೊಂದು ಅಮೋಘವಾಗಿದೆ, ಎಷ್ಟೊಂದು ಪುರಾತನವಾಗಿದೆ, ಎಷ್ಟು ಅದಕ್ಕೆ ಶಕ್ತಿ ಇದೆ ಅನ್ನೋದನ್ನು ನಮಗೆ ಉದಾಹರಣೆಗಳು ಸಾಕಷ್ಟು ಇದ್ದರೂ ಕೂಡ ಈಗ ಕಣ್ಮುಂದೆನೇ ಬಂದಂಥದ್ದು. ಇವರು ಹುಟ್ಟಿನಿಂದಲೇ ಏನು ಈ ವೇದಗಳನ್ನು ಅಧ್ಯಯನ ಮಾಡಿದಂಥವ್ರು ಅಲ್ಲ. ಇವರು ಮೂಲತಃ ಹೆಸರು ಜೋನಸ್ ಮಾಸೆಟ್ಟಿ ಅಂತೇಳಿ. ಮಾಸೆಟ್ಟಿ ಅವರು ಮೊದಲನೇದಾಗಿ ಹೇಳ್ಬೇಕಂತಂದರೆ ಇವತ್ತಿನ ದಿವಸ ಅವರು ಆಧ್ಯಾತ್ಮಿಕ ಗುರುಗಳು. ಆದರೆ ಆ ಗುರುಗಳು ಆಗೋದಕ್ಕಿಂತ ಮುಂಚಿತವಾಗಿ ಅವರ ಹೆಸರು ಒಂದು ಸಾರಿ ನೋಡಿ, ಜೋನಸ್ ಮಾಸೆಟ್ಟಿ ಅಂತೇಳಿ. ಜೋನಸ್ ಮಾಸೆಟ್ಟಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಜನಿಸಿದವರು. ಅವರು ಈಗ ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡಿದ್ದಾರೆ. ಆ ತಮ್ಮ ಹೆಸರನ್ನು ಜೋನಸ್ ಮಾಸೆಟ್ಟಿಯಿಂದ ಈಗ ಆಚಾರ್ಯ ವಿಶ್ವನಾಥ್ ಎಂದು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿರ್ತಕ್ಕಂಥವ್ರು. ಯಾಕೆ ಆ ರೀತಿ ಅಂತಂದರೆ, ಅವರೇನು ಮೊದಲಿನಿಂದನೂ ಕೂಡ ಆಧ್ಯಾತ್ಮ ಅಧ್ಯಯನ ಮಾಡಿದಂಥವರಲ್ಲ, ವೇದಗಳನ್ನು ಪಾಠ ಮಾಡಿದಂಥವರಲ್ಲ. ಆದರೆ ಅವರನ್ನು ಒಂದು ಸೆಳೆತ ಕರ್ಕೊಂಡು ಬಂತಂತಲೇ ಹೇಳ್ಬೋದು. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಪಡೆದಂಥವರು. ದೊಡ್ಡ ಕಂಪನಿಯಲ್ಲಿ ಕೂಡ ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು, ಅದೇ ರೀತಿ ಕೂಡ ಹಣ, ಸ್ನೇಹಿತರೊಂದಿಗೆ ವಾರಾಂತ್ಯದೊಳಗಡೆ ಕಡೆ ಮೋಜು ಮಸ್ತಿ, ಮತ್ತು ಇವರು ಷೇರು ಮಾರ್ಕೆಟನ್ನು ತುಂಬ ಬಲ್ಲವರಾಗಿದ್ದರು. ಸಾಕಷ್ಟು ರೀತಿಯಲ್ಲಿ ಕೂಡ ಅದರಲ್ಲಿ ಕೂಡ ಪರಿಣಿತರಾದಂಥವರು. ದುಡ್ಡಿಗೇನೂ ಇವರಿಗೆ ಕೊರತೆ ಇರಲಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ
ಜೀವನವನ್ನು ನಡೆಸ್ತಾ ಇರಬೇಕಾದರೆ ನಮ್ಮ ಭಾರತಕ್ಕೆ ಕಾಲಿಡ್ತಾರೆ. ಆ ನಮ್ಮ ಭಾರತಕ್ಕೆ ಕಾಲಿಟ್ಟ ಅವರ ಒಂದು ಸೆಳೆತ ಅವರನ್ನು ಇವತ್ತಿನ ದಿವಸ ಆಧ್ಯಾತ್ಮ ಗುರು ವಿಶ್ವನಾಥ್ ಮಾಸೆಟ್ಟಿ ಅಂತೇಳಿ ಗುರುಗಳಾಗ್ತಾರೆ. ಇದು ಬಹಳ ಹೆಮ್ಮೆ ಪಡುವಂಥ ವಿಷಯ. ಇವತ್ತಿನ ದಿವಸ ತಮಿಳುನಾಡಿಗೆ ಹತ್ತಿರ ಇರ್ತಕ್ಕಂಥ ಕೊಯಿಮತ್ತೂರನ್ನು ತಲುಪಿದ್ದರು. ಅಲ್ಲಿಂದ ಅವರು ಶ್ರೀ ಸ್ವಾಮಿ ದಯಾನಂದ ಸರಸ್ವತಿಗೆ ಶಿರಬಾಗಿ ತಮ್ಮ ವೈದಿಕ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಭಾರತದ ಸನಾತನ ಧರ್ಮದ ಭಗವದ್ಗೀತೆಯ ಎಲ್ಲವನ್ನು ಕೂಡ ಆ ಗುರುಗಳಿಂದ ಕಲಿತ್ಕೊಂಡು ಅದನ್ನು ಜೀವನವನ್ನು ಮನನ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಇವತ್ತಿನ ದಿವಸ ಬ್ರೆಜಿಲ್ನಲ್ಲಿ ಕೂಡ ಅವರು ವಿಶ್ವವಿದ್ಯಾ ಗುರುಕುಲಂ ಅಂತೇಳಿ ಒಂದು ಪಾಠಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾವು ನಿತ್ಯ ಶಿಷ್ಯ ಬಳಗಕ್ಕೆ ತಮ್ಮ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಅವರು ಎಲ್ಲರಿಗೂ ಕೂಡ ಇದು ಸಿಗಬೇಕು ಅಂತ ಹೇಳಿ ಆನ್ಲೈನ್ ಕೋರ್ಸನ್ನು ಕೂಡ ಮಾಡಿದ್ದಾರೆ. ಆನ್ಲೈನ್ ಕೋರ್ಸ್ ಯಾಕೆ ಮಾಡಿದ್ದಾರೆ ಅಂತಂದರೆ ಇವತ್ತಿನ ಜನ್ರೇಷನ್ ತುಂಬ ಮುಂದುವರಿದ ಕಾರಣ ಅವರು ಎಲ್ಲೇ ಇದ್ದರೂ ಕೂಡ ಅಲ್ಲಿಂದನೇ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದಂಥದ್ದು. ಹಾಗಾಗಿ ಹೀಗೆ ಕಳೆದ ವರ್ಷ ನಮ್ಮ ದೇಶದ ಭಾರತದ ಪ್ರಧಾನಮಂತ್ರಿ ಮೋದಿಜಿಯವರು ಮನ್ ಕಿ ಬಾತ್ನಲ್ಲಿ ಈ ಒಂದು ನಮ್ಮ ಭಾರತದ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡುವಂಥ ಆಚಾರ್ಯ ವಿಶ್ವನಾಥ್ ಮಾಸೆಟ್ಟಿ ಅವ್ರ ಬಗ್ಗೆ ವಿಶೇಷವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾರೆ. ಆಗಲೇ ಮಾಸೆಟ್ಟಿ ಅವರು ಯಾರು ಅನ್ನೋದು ಕೂಡ ಎಲ್ಲರಿಗೂ ಕೂಡ ತಿಳಿಯುವಂಥದ್ದು. ಇವತ್ತಿನ ದಿವಸ ಮಾಸೆಟ್ಟಿಯವರು ಆಧ್ಯಾತ್ಮಿಕ ಗುರುಗಳು. ಅವರು ಕಾಯಕ ಏನು ಅಂತಂದರೆ ಪ್ರತಿ ದಿವಸ ಕೂಡ ನಿತ್ಯ ನಮ್ಮ ಧರ್ಮ ಏನು ಅನ್ನೋದನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಅಧ್ಯಯನ ಮಾಡ್ತಾ 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 ಈ ಜ್ಞಾನವನ್ನು ಎಲ್ಲರಿಗೂ ಕೂಡ ತಲುಪುವಂತಾಗಬೇಕು ಅಂತೇಳಿ ಪುಸ್ತಕಗಳನ್ನು ಕೂಡ ಬರಿತಾ ಇದ್ದಾರೆ. ಯೋಗ ಮತ್ತು ವೇದಗಳ ಬಗ್ಗೆ ಪುಸ್ತಕಗಳನ್ನು ಬರಿತಾ ಇದ್ದಾರೆ. ಇದನ್ನೆಲ್ಲ ನಾವು ತಿಳಿದುಕೊಳ್ಳುವಂಥದ್ದು ಸನಾತನ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ, ಆನಂತರ ಈ ಒಂದು ಆಧ್ಯಾತ್ಮ ಯಾವ ರೀತಿ ಇದೆ. ಆಧ್ಯಾತ್ಮ ಅಂದರೆ ಆಯಸ್ಕಾಂತ ಇದ್ದಂಗೆ. ಇದು ಒಬ್ಬ ಮನುಷ್ಯನಿಗೆ ಆಕರ್ಷಣೆ ಆಯಿತು ಅಂತಂದರೆ ಅದು ಯಾವ ರೀತಿ ಸೆಳೆತುಕೊಳ್ತೈತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತದ ಆ ಭಾರತಾಂಬೆಯ ಈ ಭೂಮಿಯ ಆ ಮಣ್ಣಿಗೆ ಅಂಥ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಯಾರನ್ನು ಬೇಕಾದರೂ ಕೂಡ ಸೆಳೆದುಕೊಳ್ತೈತೆ ಅನ್ನೋದಕ್ಕೆ ಇವರು ಕೂಡ ಉದಾಹರಣೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಾವು ಬಹಳ ಹೆಮ್ಮೆ ಪಡುವಂಥದ್ದಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡಿ ನಮ್ಮ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅವರು ಬಂದಂಥದ್ದು ನೋಡಿದರೆ ಯಾವ ರೀತಿ ಎಷ್ಟು ವಿನಮ್ರವಾಗಿ ಹಣೆಗೆ ಒಂದು ವಿಭೂತಿಯನ್ನು, ತಮ್ಮ ಧೋತಿ ಮತ್ತು ಕುತ್ತಿಗೆಯಲ್ಲಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಅಷ್ಟು ಸೀದಾ ಸಾದಾ ಬಂದು ಆ ಒಂದು ನಮ್ಮ ರಾಷ್ಟ್ರಪತಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲರಿಗೂ ಕೂಡ ಕೈ ಮುಗಿದು ಹೋಗಿ ಕುಳಿತುಕೊಳ್ಳುವಂಥದ್ದು. ಅವರ ಒಂದು ಸೀದಾ ಸಾದಾ ನೋಡಿದಾಗ ಜೀವನ ಅಂದರೆ ಹಾಗೆ ಅವರು ಇದೇ ರೀತಿ ಕೂಡ ಈ ನಮ್ಮ ಸನಾತನ ಧರ್ಮವನ್ನು ಎಲ್ಲ ಕಡೆಗೆ ಕೂಡ ಎಲ್ಲ ದೇಶ ವಿದೇಶಗಳಿಗೆ ಇಡೀ ಜಗತ್ತಿನ ತುಂಬ
ಇದನ್ನು ಎಲ್ಲ ಕಡೆಗೆ ಹಂಚಲಿ ಅಂತ ಹೇಳಿ, ಅವರೇನು ಇವತ್ತಿನ ದಿವಸ ಈ ಆನ್ಲೈನ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಅದರೊಳಗಡೆ ಎಲ್ಲರೂ ಕೂಡ ಭಾಗಿಯಾಗಿ ಈ ನಮ್ಮ ಭಾರತದ ಸನಾತನ ಧರ್ಮವನ್ನು ಎಲ್ಲ ಕಡೆಗೂ ಕೂಡ ಪ್ರಚಾರ ಮಾಡುವಂತಾಗಲಿ. ನಮ್ಮ ಭಾರತ ಅಂತಂದರೆ ವಿಶ್ವಗುರು ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಭಾರತ ಸರ್ಕಾರ ಇಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಕ್ಕೋಸ್ಕರ ನಿಮಗೆ ತುಂಬ 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 ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.